ಇನ್ನು ಆದಿತ್ಯ ಬರಲಿಲ್ಲನಪ್ಪ ಸಿದ್ಧಾರ್ಥ? ಅವ್ವ ಆದಿತ್ಯ ಅವ್ರು ಇಲ್ಲಿ ಬರಂಗಿಲ್ಲ, ಅಲ್ಲೇ ಗುಡಿಗೆ ಬರ್ತಾರೆ ಡೈರೆಕ್ಟ್. ಅಂದ್ರೆ ಅಲ್ಲಿ ಅರೇಂಜ್ಮೆಂಟ್ ಅದು ಮಾಡ್ಬೇಕಲ್ಲ, ಒಬ್ಬರು ನಮ್ಮವ್ರು ಅಂಥೇಳಿ ಅಲ್ಲಿ ಇರ್ಬೇಕು. ಹಿಂಗಾಗಿ ನಾನೇ ಹೊಕ್ಕೇನೆ ಅಂದಾರ ಅವ್ರೆ. ನೀವೆಲ್ಲರೂ ಕರ್ಕೊಂಡು ಬರ್ರಿ ಅಂತಂದಾರ. ಇಷ್ಟ ಜನನೇ ಇನ್ನು ಯಾರ ಬರೋರು ಅದಾರ? ಆದ್ರಪ್ಪ ಇಷ್ಟ ಜನ. ಅಲ್ರಿ ಅತ್ತಿಯರ, ಏನೋ ಪೂಜೆ ಮಾಡಿಸ್ತೇನಂತಂದ್ರಿ. ಈಗ ನೋಡಿದ್ರೆ ಎಲ್ಲರೂ ಹಿಂಗೆ ರೆಡಿಯಾಗಿರಿ. ಅಲ್ಲ, ಪೂಜೆನ ಅಲ್ಲ ಇವತ್ತು. ಪಲ್ಲವಿ, ನಿನಗೆ ಯಾಕೆ ಅದ್ರ ಬಗ್ಗೆ ಅಷ್ಟು ಟೆನ್ಷನ್ನ? ಪೂಜೆನ ಆಗಲ ಮತ್ತೊಂದಾಗಲ ನೀನು ಬಿಟ್ಟು ಮಾಡಕ್ಕೆ ಬರ್ತೈತೆ. ಮನೆನವರಲ್ಲ, ನಾವೆಲ್ಲರೂ ಹೊಂಟೇವಿ. ಅದಕ್ಕೆ ನಡಿ. ನಿನ್ನ ಗಂಡ ರಮೇಶ್ ಅಲ್ಲದಾನ? ಹಾಂ, ರೆಡಿ ಆಗತ್ತಾರ, ಬರ್ತಾರೆ. ಅದು ಮಾಲಿ ಒಂದು ತೊಗೋದಿತ್ತವ, ಇಲ್ಲಿ ಹೋಗೋದಕ್ಕೆ ಗಾಡಿ ನಿಲ್ಲಿಸಿ ತೊಗೊಂಡ್ಬಿಡೋಣ. ಯಾಕಂತಂದ್ರೆ ಅವ್ರು ಆತಿಥ್ಯ ಭಾವ ಬೆಳಗ್ಗೆ ಹೋಗ್ಬೇಕಾದ್ರೆ ಅಂಗಡಿ ಓಪನ್ ಇರಾಕಿಲ್ಲ ಅಂತದ. ನೀವೇ ತೊಗೊಂಡು ಬರ್ರಿ ಬರ್ಬೇಕಾರೆ ಅಂತ ಹೇಳ್ಯಾರ. ಸಿದ್ಧಾಂತ, ಅದೊಂದು ಸ್ವಲ್ಪ ನೀನು ನೆನಪಿಟ್ಕೊಂಡು ಮಾಡಪ್ಪ ಕೆಲಸ. ಹಾಂ ಆಯ್ತಣ್ಣ, ನಾನು ಒಂಚೂರು ಮುಂದೆ ಹೋಗ್ತೇನೆ, ನೀವು ಹಿಂದಿನ ಗಾಡಿಗೆ ಬರಂಗಾರ. ಓ, ನಿಮ್ಮ ಮುಂದೆ ಹೊಂಟಿ ಅಂತ? ಹಂಗಾರ ನೀನು ಒಂದು ಪೈಕಿಂಗ್ ಕರ್ಕೊಂಬಂದ್ಬಿಡು ಪ್ರೀತಿನ. ಹಾಂ, ಅಕ್ಕಿ ರೆಡಿ ಹಾಕಕತ್ತಾಳ, ಬರ್ತಾಳೆ, ನಿನ್ನ ಜೊತೆನೇ ಬರ್ತಾಳೆ. ನಾವೆಲ್ಲರೂ ಬೇರೆ ಕಡೆ ಹೋಗ್ತೀವಿ. ಅಲ್ಲತಿ, ನಿಮ್ಮ ಜೊತೆನ ಬರ್ತಿದ್ಲಲ್ಲ ಗಾಡ್ಯಾಗ, ನನ್ನ ಜೊತೆ ಯಾಕತ್ತಿನ ಇನ್ನೂ ಮಾಲಿಗಿಲಿ ತೊಗೊಂಡು ಬರ್ಬೇಕು. ಅದಕ್ಕೆ ಅದು ಏನಂದ್ರೆ ಸಿದ್ಧಾಂತ, ಅಕ್ಕಿ ಏನೋ ತೊಗೋಬೇಕಂತಪ್ಪ. ನೀನು ಗಾಡಿ ನಿಲ್ಲಿಸ್ತೀಯಲ್ಲ, ಪಟ್ ಅಂತ ತೊಗೊಂಡ್ಬಿಡ್ತಾ. ತಗೋ ಅಲ್ಲಿ. ಅಷ್ಟೆಲ್ಲ ಟೈಮ್ ಇಲ್ಲತಿ, ತಗೋ ಅಷ್ಟೇ. ಸುಮ್ಮ ಅಣ್ಣ ಮಾಲಿ ಹೇಳೋಣ ಅಂತ ಹೇಳಿ ತೊಗೊಂಡು ಹೋಗೋದೀಗ. ಮಾಲಿ ಇಲ್ಲ ಮತ್ತೆ ಅಲ್ಲಿ ಬೇಕಲ್ಲ, ಮಾಲಿನ ಮೇನ್ ಇಂಪಾರ್ಟೆಂಟ್. ಅಯ್ಯೋ, ಭಾಳ ತಗೊಳ್ಪ. ನೀ ತಗೋದ್ರಾಗ ತಗೋತಾ ನೀನ ಕರ್ಕೊಂಬಾಕಿನ. ಹಾಂ ಆಯ್ತು, ತಗೋತಿ, ನಾನು ಕರ್ಕೊಂಡ್ಬರ್ತೀನಿ. ಎಲ್ಲಗೂ ಬಾ ಅಂತ ಹೇಳ್ರಿ ಹಂಗಾರೆ. ಹಾಂ, ಬರ್ತಾ ರೆಡಿ ಆಗ್ಯಾಳ, ಬರತ್ತಾ. ಅಲ್ಲ, ಮಾಲಿ ಅಲ್ಲಿ ಗುಡ್ಯಾಗ ಹೇಳ್ಬೇಕಿಲ್ರಿ, ಮಾಲಿ ತಗೋ ದೇವ್ರಿಗೆ ಅಂತ ಹೇಳಿ. ನಾವು ಒಯ್ಬೇಕಾ? ಏಕ ನಿನ್ನ ಸಸಿದು ಭಾಳ ಇದ್ವಾ. ಅಲ್ಲ, ಎದಕ್ಕೆ ಬೇಕಾಗಲ್ಲ, ನಡಿ. ಅಲ್ಲಿ ಗುಡ್ಯಾಗ ಏನು ದೇವ್ರಿಗೆ ಎಲ್ಲಿ ಗುಡ್ಯಾಗ ತೋತಾರೆ, ಮಾರ್ಕೆಟ್ನ ತೊಗೊಂಡು ಹೋಗ್ತಾರೆ ಮಾಲಿ. ನೀ ಯಾಕೆ ತಲೆ ಕಟ್ಸ್ಕೋತಿ ಅದ್ರ ಬಗ್ಗೆ? ನಡಿ. ಏನು ಪಲ್ಲವಿ ನೀನು, ನಡಿ ಲಗುನ ನಡಿ. ಹಾಂ ರೀ ಅತ್ತೇರ. ಅಲ್ಲ, ಇಲ್ಲಿ ಏನು ನಡಕತ್ತೈತಿ? ನನ್ನಿಂದನೂ ಏನೋ ಮುಚ್ಚಿಡಾಕತ್ತಾರ. ಏನು ನಡತ್ತೋ ಏನೋ ಒಂದು ತಿಳಿವತ್ತು. ಈ ನನ್ನ ಗಂಡ ಈ ಮನೆಗೆ ಹೆಸರಿಗಷ್ಟ ಮಗ. ಅವಂಗೇನು ಗುಟ್ಟು ಹೇಳಂಗಿಲ್ಲ. ಈ ಮುದುಕಿದಾಳಲ್ಲ, ತಾನು ತನ್ನ ಮಕ್ಕಳು ಅದ್ರ ಜೊತೆಗೆ ಈಕೆ ಹೋಗ್ಬೇಕು ಸೇರ್ಕೊಂಡ. ತನ್ನ ಮಗಳು ಹೆಂಗಾರ ಮಾಡಿಸಿದ್ದ ಅಂತ ಕಟ್ಬೇಕಂಥೇಳಿ ಒಳ್ಳೆಯ ಗತೆ ನಾಟಕ ಆಡಕತ್ತಾಳ. ಇವರೆಲ್ಲರೂ ಸೇರಿ ಅದು ಏನು ಮಾಡಕತ್ತಾರನ್ನ ದೇವ್ರಿಗೆ ಗೊತ್ತ. ಅದರಲ್ಲಿ ಪೂಜೆ ಮಾಡಕತ್ತಾರ. ಪೂಜೆ ಮಾಡತ್ರ ಮಾಲಿ ಈ ನಮ್ಮನೆ ಯಾಕೆ ಹಿಂಗೆ ರೆಡಿಯಾಗಿ ಹೊಂಟಾರ ಪೂಜೆಗೆ? ಅದು ನಮ್ಮ ಮತ್ತೆ ಎಂದೂ ಇಲ್ದಕ್ಕೆ ಈ ನಮ್ಮನೆ ರೆಡಿಗಳಂದ್ರೆ ಇವ್ರು ಪೂಜೆನ ಮಾಡಕತ್ತಾರೋ ಏನು ಬೇರೆ ಏನರ ನಡೆಸಾರೋ ನೋಡೋಣ. ಅಲ್ಲಿ ಹೋದ್ಮೇಲೆ ಏನು ನಡೆಸಾರ ಅಂತ ಗೊತ್ತಾಗಿ ಆಕೈತಲ್ಲ. ಅವ ನಾ ಹೇಳಿದ್ದು ತೊಗೊಂಡೆ. ಹ್ಞೂಪ್ಪ, ನಾನು ಅವನ್ನ ಹಿಡ್ಕೊಳ್ಳೋದು ಚಲೋ ಅಲ್ಲ. ಐಕಿ ಅದಾಳಲ್ಲ ಶಾರವ ಮುತ್ತೈದಿದ್ದಾಳೆ, ಆಕೆ ಕಡೆ ಕೊಟ್ಟೇನಿ. ಇವ ಒಂದು ಜಾಕೆ ಇಟ್ಟುವ ಸರವ. ಏನಕ್ಕ ನೀನು ಇಂಥದ್ದೆಲ್ಲ ನಾನು ಹೇಳ್ಕೊಡ್ಬೇಕೇನ ಅಕ್ಕ ನೀನು? ಛೇ ಎಲ್ಲ ಜೋಪಾನವಾಗಿ ಇಟ್ಕೊಂಡಿಂತವ. ನಾನು ಏನು ತಲೆ ಕೆಡ್ಸ್ಕೊಬೇಡ. ನಡ್ರಿ ಟೈಮ್ ಆಕೈತಿ ನೋಡ್ರಲ್ದು. ಅಯ್ಯೋ, 6 ಗಂಟೆ ಅಂದ್ರೆ ಮನೆ ಬಿಡ್ಬೇಕಂತ ಹೇಳಿದ್ದೆಕ್ಕ 7 ಹಾಕುವಂತ. ಈಗ ಅವ್ರಿಗೆ ಫೋನ್ ಹಚ್ಚಿರ, ಸಿದ್ಧಾರ್ಥ ಅವ್ರಿಗೆ ಫೋನ್ ಹಚ್ಚಿರ, ಮನೆ ಬಿಟ್ಟಾರಿಲ್ಲ ನೋಡ್ರಿ. ನಾವು ಲಘು ಹೋಗ್ಬೋದಪ್ಪ, ಅವ್ರು ಲಘು ಬರ್ಬೇಕಲ್ಲ. ಹಾಂ ಅತ್ಯಾರ, ಅವ್ರು ಆಲ್ರೆಡಿ ಬಿಟ್ಟಾರ್ರಿ. ಅಂದ್ರೆ ರೆಡಿ ಆಗೋದಿರ್ತೈತಲ್ಲ. ಈಗ ನಾವಂತಂದ್ರೆ ಪಟ್ನ ಒಂದು ಪ್ಯಾಂಟು ಶರ್ಟ್ ಹಾಕೊಂಡು ರೆಡಿ ಆಗಿ ಬರ್ತೈತಿ. ಹಂಗಲ್ಲ ಹೆಣ್ಮಕ್ಳದು. ಹಿಂಗಾಗಿ ಅವ್ರಿಗೆ ನಮ್ಗಿಂತ ಲಗುನ ಹೋಗಿರ್ತಾರೆ. ಅವ್ರು ಆಲ್ರೆಡಿ ಬಿಟ್ಟಾರ್ರಿ ಅತ್ಯಾರ, ಫೋನ್ ಮಾಡಿದ್ರು. ಹೌದನ್ಪ, ಬಿಡಪ್ಪ, ಚಲೋ ಆಯ್ತು. ನಡ್ರಿ ಎಷ್ಟೊತ್ತು ಮಾತಾಡ್ಕೊಂಡು ನಿಲ್ತ್ರಿ. ಹೆಣ್ಮಕ್ಳು ಇದ್ದಲ್ಲಿ ಲಘು ಅವಸರ ಅನ್ನೋದು ಗೊತ್ತಾಯಿಲ್ಲ ನಿಮಗೆ. ನಡ್ರಿ ಲಘು ನಡ್ರಿ. ಹಾಂ ನಡ್ರಿ, ಗಾಡಿ ಹತ್ತು ನಡ್ರಿ ಎಲ್ಲರೂ. ಅದೇ ಕಿರ್ತಿ ಊರು ಹೊಂಟತ್ಲೇ, ಬರ್ರಿ ಅಂತ ಹೇಳಿ ಒಂದು 5ಕ್ಕೆ ಹತ್ತೇವ ಗಾಡಿ. ನಾವು ಮೊದಲ ಬಂದರು, ಇವ್ರು ಯಾರೂ ಬಂದೇ ಇಲ್ಲ ಅಲ್ಲಿ ಇನ್ನು. ಅಯ್ಯೋ ಶಾಂತಕ, ಅವರು ಬರ್ತೇನಂದಾರ. ಸಿದ್ಧಾರ್ಥ ಫೋನ್ ಹಚ್ಚಿದ್ದ. ಅದ್ರಾಗ ಯಾಕೇನಪ್ಪ ನಮ್ಮ ಮನ್ಯಾಗ ನಾವು ಯಾರಿಗೂ ವಿಚಾರ ಹೇಳಿಲ್ಲ, ನಮ್ಗೆ 4 ಮಂದಿಗೆ ಗೊತ್ತೈತಿ, ಹಂಗೆ ಪೂಜೆ ಅಂತ ಕರ್ಕೊಂಬರತ್ತೀವಿ ನಾವೆಲ್ಲರೂ ಅಂತಂದಪ್ಪ. ನಾನು ಏನು ಕೇಳಕ್ಕೆ ಹೋಗಲಿಲ್ಲ. ಅಯ್ಯೋ ಗಿರಿಜಕಾರ, ಆ ಪಲ್ಲವಿ ಇದಾಳಲ್ರಿ, ಪಲ್ಲವಿ ಸುದ್ದಿಲ್ರಿ ಈಕೆ. ಎಲ್ಲರಿಗೂ ಊರು ತುಂಬ ಹೇಳ್ತಾಳಕ್ಕಿ, ಅದಕ್ಕೆ ಅವರು ಪೂಜೆ ಅಂತ ಬರತ್ತಿರ್ಬೇಕು. ನೀವೇನು ತಲೆ ಕೆಡ್ಸ್ಕೊಬಾರ್ಬಿಡ್ರಿ. ಏನು ಋಣಾನು ಬಂದ ಏನಂತ ಹೇಳಕ್ಕೆ ಬರಂಗಿಲ್ಲ. ಪೂಜಾ, ಇಷ್ಟಲಾಗೂ ನಿನ್ನ ಮದುವೆ ಆಕೈತೆ ಅಂತ ಅನ್ಕೊಂಡಿರಾಕಿಲ್ಲ. ಉಳುವಿ ಚಂದ ಬಸಪ್ಪನ ಗುಡಿಯಾಗ ನಿನ್ನ ಮದುವೆ ಆಕೈತೆ ಅಂತ ನಾ ಅಂದ್ರೂ ಮನಸ್ಸಿನಾಗ ನೆನ್ಸಿರ್ಕಿಲ್ಲ. ನಿಮ್ಮ ನಸೀಬ್ ಚಲೋ ಐತಿ. ದೇವ್ರ ಗುಡಿಯಾಗ ದೇವ್ರ ಮುಂದೆ ದೇವ್ರ ಆಶೀರ್ವಾದ ಮುಂದೆ ನಿಮ್ಮ ಮದುವೆ ಆಗತ್ತೈತವ ಪೂಜಾ. ಏನು ಹೆದರ್ಬೇಡ, ಎಲ್ಲ ಚಲೋ ಆಕೈತಿ, ತಲೆ ಕೆಡ್ಸ್ಕೊಬೇಡ. ಇಲ್ಲ ದೊಡವ, ನೀವು ಹೆಂಗೆ ಅಂತೀರಿ ಹಂಗೆ. ನನಗೇನು ನೀವೆಲ್ಲರೂ ಗಟ್ಟಿಯಾಗಿ ನಿಂತೀರ ಅಂತಂದ್ಮೇಲೆ ನನಗೆ ಯಾಕೆ ಹೇಳು, ಮದುವೆ ಹೆಂಗೆ ಆಕೈತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾಳೆ ಜೀವನ ಹೆಂಗೆ ಮಾಡ್ತೇವಿ ಅನ್ನೋದು ಇಂಪಾರ್ಟೆಂಟ್. ಹೌದಲ್ಲ?
ನೋಡುವ ನೂರಕ್ಕೆ ಒಂದು ಮಾತು ಅವರು ರಿಸೆಪ್ಷನ್ ಗ್ರ್ಯಾಂಡಿಗೆ ಮಾಡ್ಕೊಳವಂತವ ಮತ್ತು ಅವು ದೊಡ್ಡ ಕಂಪ್ನಿ ಇಟ್ಕೊಂಡನ್ನ ಮತ್ತು ಅವ್ರನ್ನೆಲ್ಲ ಕರಿಬೇಕು ನೋಡು ಕದ್ದು ಮುಚ್ಚಿ ಮದ್ವೆ ಮಾಡ್ಕೊಳಂಗಿಲ್ಲ ಈಗ ಮನ್ಯಾನ ಸಮಸ್ಯೆ ಸಂಬಂಧ ಹಿಂಗಾಗೋದಾಯ್ತು ನೋಡುವ ಏನು ಮಾಡೋದು ಹನೆ ಬರ ನಡ್ರಿ ಗಿರ್ಜಿ ರೂಮ್ ಎಲ್ಲಿ ಕೊಟ್ಟಾರ ನೋಡು ಆ ಹುಡುಗಿ ರೆಡಿ ಆಗಲಿ ಪಾಪ ಮತ್ತು ಅವ್ರು ಬಂದು ಭಾಳ ಇದು ಅವಸರ ಮಾಡ್ತಾರೆ ಚಂದಕ್ಕೆ ರೆಡಿ ಆಗಂಗಿಲ್ಲ ಮದ್ವೆ ಅಂತೂ ಅವಸರನಾಗ ಮಾಡತ್ತೀವಿ ಚಂದಗೆ ರೆಡಿ ಆಗ್ಯಾರ ಮದ್ವೆ ಆಗಲಿ ಹ್ಞೂ ಶಾಂತಕ್ಕ ಇಷ್ಟು ಗಡ್ಬಡ್ಲಿ ಆದರೂ ಚಲೋ ಚಲೋ ಸೀರೆನ ತಂದಾರ ಅವ್ರು ಚಲೋ ಚಲೋ ಒಡವಿನ ತಂದಾರ ಮತ್ತು ಬ್ಲೌಸ್ ಐತೆ ಎಷ್ಟು 10,000 ರೂಪಾಯಿ ಅಂತ ಈಗಿನ ಜಂಪರ್ಗಳು ಸೀರೆ ತಾನ ರೊಕ್ಕ ಕೊಟ್ಟು ಎಲ್ಲ ರೆಡಿ ಮಾಡಿಸ್ಕೊಟ್ಟಾರ ಅವ್ರು ಬಂಗಾರ ಅಂತಾರವ ನಮ್ಮ ಮಗಳು ನಾವ ಹುಡುಕಿದ್ರು ದುರ್ಬಿನಾಗಿ ಹುಡುಕಿದ್ರು ಇಂಥ ಸಂಬಂಧ ಮಾತ್ರ ಸಿಕ್ತಿರ್ಕಿಲ್ಲ ನೋಡಿ ಶಾಂತಕ್ಕ ಅದು ಮಾತ್ರ ಖರೆ ನೋಡ್ರಿ ಗಿರ್ಜಕಾರ ಚಲೋ ಸಂಬಂಧ ಚಲೋ ಐತಿ ರೂಮ್ ಎಲ್ಲಿ ಹೇಳಾರಿ ಅವ್ರು ಅವರು ಇಲ್ಲಿ ಬಂದು ಫೋನ್ ಮಾಡಿದಾರೆ ರೀ ಫೋನ್ ಮಾಡ್ರಿ ಏನು ನನಗೇನು ಸಂಬಂಧ ಏನಾಗುತ್ತೆ ಇದು ಬಿಡ್ತಿರಪ್ಪ ಎಲ್ಲ ನನ್ನ ಮೇಲೆ ಹಾಕ್ತಾರೆ ಶಾಂತಕ್ಕ ಮುಂಚೆಯಿಂದನೂ ನನ್ನ ಗಂಡ ಹಿಂಗವ ಒಂದೀಟು ಜವಾಬ್ದಾರಿ ಒಂದು ತಗೋಲೇ ಇಲ್ಲ ಅಲ್ರಿ ಗಿರ್ಜಕಾರ ನಿಮ್ಮ ಅತ್ತಿಯರು ಎಲ್ಲದಾರ್ರಿ ಅಯ್ಯೋ ನಮ್ಮ ಅತ್ತಿಯರ ಮೊಮ್ಮಗಳ ಮದುವೆ ಅಂಥೇಳಿ ಭಾಳ ಖುಷಿಯಾಗಿ ಅಲ್ಲಿ ಕುಂತಾರಿ ಅಲ್ಲಿ ಬರಾಕ ಅವ್ರಿಗೆ ಕಾಲು ನೋವು ಭಾಳ ಬಂದೈತಿ ನಾವು ಅಲ್ಲಿ ಅಂತ ಅನ್ನತಿದ್ರು ಅವ್ರು ಮತ್ತೆ ಇರಾಕೆ ಹೋಗ್ಬೇಕು ಮೊಮ್ಮಗಳು ಆಕೆ ಮದುವೆ ನೋಡಿದೆ ಮತ್ತೆ ಯಾರು ನೋಡ್ಬೇಕು ನಾನು ಅಂತೇಳಿ ಬಂದ್ರೆ ಗಾಡಿ ಹಾಕಂತಲೇ ಅದು ಸಿದ್ಧಾರ್ಥಪ್ಪಾಗಿ ಮತ್ತು ಕಾರ್ ಗಾಡಿನ ಕೊಟ್ಟು ಕಳಿಸಿದಲ್ಲ ಹಿಂಗಾಗಿ ಅಲ್ಲಿ ಕುಂತಾಡ್ರಿ ಕುಂಡ್ರಶೇನಿ ಪಾಪಕ್ಕೆ ನಡ್ಯಾಕೆ ಬರೋದಿಲ್ಲ ಅಲ್ಲಿ ಮದುವೆ ಮಂಟಪದ ಕಡೆ ಅಟ್ಟು ಹೋಗಿ ದೇವ್ರ ಮುಂದೆ ಕರ್ಕೊಂಡು ಹೋಗಿ ಮತ್ತೆ ಊಟ ಮಾಡಿಸಿ ಗಾಡಿ ಹತ್ತಿಸ್ಬಿಡ್ತೇನೆ ರೀ ಚಲೋ ಆದ್ಬಿಡ್ರಿ ಗಿರ್ಜಕಾರ ಇಲ್ಲ ತಲೆ ಹಿಡಿಸ್ಬಿಡ್ತಿದ್ಲಿಕ್ಕೆ ಮುದುಕಿ ಹೇಳೋದು ಒಂದು ಆಕೆ ತಿಳ್ಕೋದು ಒಂದು ಪಾರಿ ತನ್ನ ಕುಂಡ್ರಿ ಕಿರ್ಯಾರಿಗೆ ಕಿಮ್ಮತ್ ಕೊಟ್ಟು ಹಂಗೆ ಮಾತಾಡ್ಬಾರ್ದು ಇಲ್ಲಿ ಬಿಡ ಶಾಂತಕ್ಕ ಆಕೆ ಹೇಳೋದು ಬರೋಬ್ಬರ ಐತಿ ನಮ್ಮ ಅತ್ತೆ ಮಾಡೋದು ಹಂಗೈತಿ ಆ ಪೂಜಾ ನೀನು ಪಾರುನ್ ಕರ್ಕೊಂಡು ಅಲ್ಲೇ ರೂಮ್ ಐತೆ ತೋರಿಸ್ತೀನಿ ನೀನು ಅಲ್ಲೇ ಬ್ಯಾಗ್ನಾಗ ಅವ್ನು ಡ್ರೈವರಿಗೆ ಹೇಳಿದ್ರೆ ಬ್ಯಾಗ್ ತಂದಿರ್ತಾನಂತವ ಅದ್ರ ನಿಮ್ಮ ಸೀರೆ ಜಂಪರ್ ಪೀಸ್ಗಳು ನೀನು ಒಡವಿ ವಸ್ತ್ರ ಎಲ್ಲ ಅದಾವ ಅವ್ನು ಹಾಕ್ಕೊಂಡು ಬಡ ರೆಡಿ ಆಗ್ಬಿಡುವ ಲೇಟ್ ಮಾಡಕ್ಕೆ ಹೋಗ್ಬೇಡ ಅವ್ರು ಇಲ್ಲೇ ಬಂದಾರಂತ ದಾಂಡೇಲಿ ದಾಟಿ ಬಂದಾರಂತ ಅವ್ರು ಅದಕ್ಕೆ ಹ್ಞೂ ಅವ್ವ ಆಯ್ತು ಆತ್ರಿಪ್ಪ ನಂಗಾರ ಹಸುವಾಗೈತಿ ಇಲ್ಲಿ ದಾಸೋಹ ಇರ್ತೈತಿಲ್ಲ ಅನ್ನಪ್ರಸಾದ ಇರ್ತೈತಿಲ್ಲ ಗುಡಿಯಾಗ ಮಸ್ತ್ ಪಕ್ಕಿ ನಾಷ್ಟ ಹೊಡಿತೀನಿ ಮೊದ್ಲು ನಾಷ್ಟ ಹೊಡೆದು ಬರ್ತೀನಿ ನಡ್ರಿ ನೀವು ಅಲ್ರಿ ನೀವೇನು ಪರಿಗೆಟ್ರನ ಮದುವೆ ಮಾಡೋನು ಚಂದಗೆ ಓಡಾಡಿ ಹಿರಿಯಾರ ಅಂತ ಬಂದ್ಕಿರಿ ಮೊದ್ಲು ಮದುವೆ ಮಾಡಕ್ ನೋಡ್ರಿ ಆಮೇಲೆ ತಿನ್ನಂತ್ರ ಬರೀ ಎಲ್ಲಿ ಹೋದ್ರು ಹೊಟ್ಟಿದ ಚಿಂತೆ ನೋಡಿ ಮಾರಾಯ ನಿನಗ್ರಿ ಅಯ್ಯೋ ನಮ್ಮ ಉಳ್ವಿ ಚನ್ನ ಬಸಪ್ಪಂದು ಅನ್ನಪ್ರಸಾದಲ್ಲಿ ಅದು ಎಲ್ಲಿ ಸಿಗ್ಬೇಕು ಯಾವಾಗೋ ಈ ಒಂದು 4-5 ವರ್ಷದ ಹಿಂದೆ ಬಂದಿದ್ದು ನಿನ್ನ ಮಗ ಹೊಸ ಗಾಡಿ ತೊಗೊಂಡಾಗ ಮತ್ತೆ ಬರಕ್ಕೆ ಹಾಕಿಲ್ಲ ಮಗ ಬಂದೀವಿ ತಿನ್ನೋದು ನೀವೇನು ರೆಡಿ ಆಗೋ ತನಕ ತುಸ ಹೊತ್ತಾ ಬೇಕಾ ನಿಮಗೆ ಪೇರೆಂಡೋಲಿ ಹಚ್ಕೊನೆ ಲಿಪಿಕ್ ಹಚ್ಕೊನೆ ಆ ಕಣ್ಣಿಗೆ ಹಚ್ಕೊನೆ ಕಾಲಿಗೆ ಹಚ್ಕೊನೆ ಅಲ್ಲಿ ಹಚ್ಕೊನೆ ಇಲ್ಲಿ ಹಚ್ಕೊನೆ ಅಂತೇಳಿ ಭಾಳ ಬೇಕಾಗ್ತೈತೆ ನಿಮ್ಗೆ ಮತ್ತು ನೀವು ಇನ್ನೂ ಸೀರೆದು ಉಟ್ಕೊಳರ್ತೀರಿ ನೀವು ಉಟ್ಕೋರಿ ನಾವು ಅಲ್ಲಿ ತನಕ ತಿಂದು ಬರ್ತೇವೆ ಮಲೇಶಿ ಬಾಲೆ ಮಾವ ನಾನು ಬನ್ನಿಗಪ್ಪ ನೀ ಮೊದಲು ಬಾಪ ನೀನು ಬಿಟ್ಟು ಹೋಗೋದೈತನ ಅನ್ನಂಗೆ ನನ್ನ ಮಗಳು ಬರಲಿಲ್ಲಪ್ಪ ಇಲ್ಲ ಮಾಮ ಆಕಿಗೆ ನಮ್ಮ ಅಕ್ಕನ ಕಂಡ್ರೆ ಅಟ್ಟ ಕಟ್ಟ ಅಲ್ಲ ನಾನು ಎಲ್ಲಿ ಕರ್ಕೊಂಬರಕ್ಕೆ ಹೋಗಲಿಲ್ಲ ಹೋಗ್ರಿ ಬಿಡಪ್ಪ ಈಗ ಯಾಕೆ ವಿಚಾರ ಈಗ ಮದುವೆ ಮಾಡಕ್ಕೆ ಬಂದೀವಿ ಅದನ್ನ ನೋಡೋಣಂತೆ ಗಿರ್ಜಿ ನಡ್ರಿ ಹೋಗೋಣ ಈ ಶಾಂತಕ್ಕೆ ನಾನು ಸೀರೆ ಉಟ್ಕೊಂಡ್ಬಿಡ್ತೇನೆ ಆಮೇಲೆ ಅವ್ರು ಬಂದ ಮೇಲೆ ಇದನ್ನು ಕೇಳಾತ್ರ ಕೊಡಾಕ್ಬೇಕಾಗ್ತದೆ ಸಾಮಾನುಗಳು ಮತ್ತು ಅವರು ಅವನು ಓಡಾಡೋಂಗಿಲ್ಲ ನಾವು ಓಡಾಡಿ ಮಾಡ್ಬೇಕಲ್ಲ ಅದಕ್ಕೆ ನಡಿ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಡೋಣಂತ ಹಾಂ ನಡಿ ಹಂಗಾರೆ ಅಲ್ಲ ಈಗ ನೀ ಇದ್ದದ್ದು ಹೇಳ್ಬೇಕಂದ್ರೆ ಮೊದ್ಲು ಅವ್ರು ಬಂದು ಇಲ್ಲೆಲ್ಲ ಮಾಡ್ಬೇಕಿತ್ತಪ್ಪ ಅವ ಆದಿತ್ಯ ಅಲ್ಲದನವ ಸಿದ್ಧಾರ್ಥ ಅಂದಿದ್ದ ಅಲ್ಲಿ ಆದಿತ್ಯ ಭಾವ ಅದಾನ್ರಿ ಆಮೇಲೆ ನೋಡ್ಕೋತಾನ ಅಂತ ಹೇಳಿ ಅವ್ನ ನಂಬರ್ ಇತ್ತು ಒಂದಿಟ್ಟು ಫೋನರ ಹಚ್ಚ್ರಿ ಥೋ ಏ ಮಲೇಶಿ ಅವ್ನ ನಂಬರ್ ಐತೇನ್ಲೇ ಅಯ್ಯೋ ಫೋನ್ ಗಿರ್ಜಿ ಕಡೆ ಐತೆ ಗಿರ್ಜಿ ಕಡೆ ಇರ್ಬೇಕು ನೋಡು ಇದಕ್ಕೆ ನೋಡ್ಬಿಡ್ಕೋ ಶಾಂತಕ ಎಲ್ಲ ಗಿರಿಜಿ ಅಂತ ಹೇಳಿ ನನ್ನ ಮೇಲೆ ಹಾಕ್ಕೊಂತ ಬಂದ್ಬಿಟ್ಟೆ ನನ್ನ ಗಂಡ ನಾನು ಮನಿತನ ಎಲ್ಲ ಜವಾಬ್ದಾರಿ ತೊಗೊಂಡು ನೀಗಿಸ್ಕೊಂಡು ಬಂದ್ಬಿಟ್ಟು ನೀ ಏನು ಜವಾಬ್ದಾರಿನ ಬಿಡಲಿ ಅನ್ಕಂಡದ ಓ ಚಿಗವ ಬಂದ್ರೆ ನಿಮ್ಮ ಬಂದು ಎಟ್ಟೋತತ್ತ ಬಂದೊಂದು 20-25 ನಿಮಿಷ ಆಯ್ತು ನೋಡಪ್ಪ ಅಲ್ಲ ಚಿಗವ ಮೊದ್ಲು ಮುಹೂರ್ತ ಹೇಳ್ಯಾರು ಲಗು ರೆಡಿ ಆಗ್ಬೇಕಂದಾನಲ್ಲಿ ಆ ಸಿದ್ಧಾರ್ಥ ಬಾವ ಬೈಯಾಕತ್ತಾನವ ಅವ್ರಂತೂ ರೆಡಿಯಾಗಿ ಬರಾಕತ್ತಾರ ರೆಡಿ ಆಗೋದೇನಿಲ್ಲ ಈ ಪೂಜಾ ಹೋಗ್ಬೇಕೆ ರೆಡಿ ಆಗೋದು ನಿಮ್ಗೆ ಹೇಳಿ ನಾ ಬಂದ ತಕ್ಷಣ ಫೋನ್ ಮಾಡ್ರಿ ಅಂತ ಮರ್ತ ಬಿಟ್ರನ ಅಯ್ಯೋ ನಾನು ಮರ್ತಾ ಬಿಟ್ಟೆಪ್ಪ ಗದ್ದಲ್ದಾಗ ಟೆನ್ಷನ್ನಾಗ ನೋಡು ಒಂದು ಸಾಮಾನು ತೊಗೊಂಡು ಬಿಟ್ಟು ನಮಗೆಲ್ಲ ಮರ್ತಾ ಹೋತು ಹಿಂಗಾಗಿ ಫೋನ್ ಹಚ್ಚೋದ ನೆನಪಾಲಿಲ್ಲ ಬಿಡಪ್ಪ ನಿನಗೆ ಪೂಜಾ ವೈನಿ ಅಲ್ಲಿ ರೂಮ್ ತೋರಿಸ್ತೀನಿ ನೀವು ಬಿಡ ಪೂಜಾ ಭಾಳ ಟೈಮ್ ಇಲ್ಲ ರೆಡಿಯಾಗಿ ಬಿಡ್ಬೇಕು ಈಗ ಮುಹೂರ್ತ ಹೇಳ್ಯಾರ ಲಗುನ ಆಗೋದಾಗ್ಬಿಡ್ಬೇಕು ಅವ್ರು ಬರೋದು ತಕ್ಷಣ ಎಲ್ಲ ರೆಡಿ ಆಗಿಬಿಡ್ಬೇಕಿಲ್ಲ ಅಂದ್ರೆ ಸಿದ್ಧಾರ್ಥ ಬಾವು ಸುಮ್ಮನೆ ಟೆನ್ಷನ್ ಮಾಡ್ಕೋತಾನೆ ನನಗೂ ಬೈತಾನೆ ನಾ ಅಂತೂ ನಿನ್ನೆ ರಾತ್ರಿ ಬಂದೇನವ ಇದ್ರ ಸಂಬಂಧ ಯಪ್ಪ ನೀನೇ ರೂಮ್ ತೋರ್ಸೋಗ ಹುಡುಗಿಯರಿಬ್ರು ರೆಡಿ ಆಕಾರ ದೊಡ್ಡ ರೂಮ್ ತೋರಿಸ್ತೀನಿ ನೀವು ರೆಡಿ ಆಗೋದಿದ್ರೆ ಆಗ್ಬಿಡ್ಬರ್ರಿ ಒಂದು ಕೆಲಸ ಮಾಡಿರಿ ಅಲ್ಲಿ ರೂಮ್ನಾಗ ನಾಷ್ಟಾನು ರೆಡಿ ಐತಲ್ಲೇ ಉಪ್ಪಿಟ್ಟು ಮಾಡಿಸಿಟ್ಟೈತಿ ಬಡ ತಿಂದ್ಬಿಡ್ರಿ ಅಷ್ಟ್ರು ಹೋಗಲ್ಲೇ ತಿಂದನ ಅವ್ರಿಗೆ ರೆಡಿ ಆಗಿಬಿಟ್ಬಿಡ್ರಿ ಹಂಗಾರೆ ಇಂಥ ದೊಡ್ಡ ಮನುಷ್ಯರ ಮದುವೆ ಐತಿ ಉಪ್ಪಿಟ್ಟು ಮಾಡಿಸಿರಲ್ಲೋ ಯಪ್ಪ ಮನ್ಯಾಗ ತಿನ್ನೋದು ಉಪ್ಪಿಟ್ಟ ಇಲ್ಲಿ ಮಾಡಿದ್ದು ಉಪ್ಪಿಟ್ಟ ಅಲ್ಲ ಅಲ್ಲಿಂತ್ರ ಇಲ್ಲಿ ತನಕ ಉಪ್ಪಿಟ್ಟು ತಿನ್ನಕ್ಕ ಬಂದ್ವಿ ನಾವ ತೋರಿಸಿದ್ಯಾ ತನ್ನ ಇಟ್ಲ
ಹಂಗಲ್ರಿ ಮಾವರ ಅದು ಈಗ ಅರ್ಜೆಂಟ್ನಾಗ ನೋಡ್ರಿ ಅರ್ಜೆಂಟ್ನಾಗ ಆಗೋದು ಉಪ್ಪಿಟ್ಟು ಒಂದೇ ಹಿಂಗಾಗಿ ಈಸಿ ಉಪ್ಪಿಟ್ಟು ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೆ ಉಪ್ಪಿಟ್ರಿ ಅದ ಹಿಂಗಾಗಿ ಎಲ್ಲ ಫಂಕ್ಷನಾಗ ಉಪ್ಪಿಟ್ಟು ಹಾಕಬೇಕ್ರಿ ಉಪ್ಪಿಟ್ಟು ಇರಲಿಲ್ಲ ಅಂದ್ರೆ ಯಾವ ಫಂಕ್ಷನ್ ಆಗಂಗೆ ಇಲ್ಲ ನಡ್ರಿ ನಡ್ರಿ ಎಲ್ಲಗುನ ತಿಂದ ರೆಡಿ ಆಗ್ಬರಿಪ್ಪ ಆದಿತ್ಯ ಹಾ ಚಿಕ್ಕಮ್ಮ ಯಪ್ಪ ಆ ಗಾಡ್ಯಾಗ ಒಂದೆರಡು ಬ್ಯಾಗ್ ಅದಾವ ಆ ಗೋಧಿ ಉಡಕ್ಕಿವು ಮತ್ತು ಅವರು ನೀವೇ ತೊಗೊಂಬರಿ ಸಾಮಾನು ತಂದಿಲ್ಲ ಅವ್ರ ಅವ್ವ ನನಗೆಲ್ಲ ಹಿಂಗಾಗಿ ನಾನು ತೊಗೊಂಬಂದೀನಿ ಒಂದಿಟ್ಟು ಅದಾವ ಒಂದಿಟ್ಟು ಬ್ಯಾಗ್ಗಳು ಬಾಕ್ಸ್ಗಳು ಆ ರೂಮ್ನಾಗ ಇಡಿಸ್ಬೇಕಪ್ಪ ಹಂಗಾರೆ ಹ್ಞೂ ಚಿಕ್ಕಮ್ಮ ಆತ ನಾ ಇಡಿಸ್ತೀನಿ ನೀವು ಹೋಗ್ರಿ ಉಪ್ಪಿಟ್ಟು ತಿಂದು ರೆಡಿ ಆಗಿರಲ್ಲ ಆತ ಅದು ಬಂದ್ರಿ ಹಂಗಾರೆ